ದೇವರು ಅನೇಕ ಸಂದರ್ಭಗಳಲ್ಲಿ ನಮ್ಮ ಆ ಪ್ರಾರ್ಥನೆಯ ವಿಜ್ಞಾಪನೆಗಳಿಗೆ ದೇವರು ಕಿವಿಗೊಡುವುದಿಲ್ಲ ಅಂತ ಅನೇಕರು ನಾವು ಕಾಯ್ತಾ ಇರ್ತೇವೆ. ಯಾಕೆ ದೇವರು ನಮ್ಮ ಪ್ರಾರ್ಥನೆಗಳಿಗೆ ಉತ್ತರಗಳು ಬೇಗ ಬರೋದಿಲ್ಲ? ನೋಡಿ, ಇಲ್ಲಿ ನಾವು ಮುಖ್ಯವಾಗಿ ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯ 7 ನೀವು ಓದಿಕೊಳ್ಳುವುದಾದರೆ, ತಂದೆಯಾದ ದೇವರು ತನ್ನ ಸ್ವಂತ ಅಧಿಕಾರದಲ್ಲಿ ಇಟ್ಟುಕೊಂಡಿರುವ ಕಾಲಗಳು ಮತ್ತು ಸಮಯಗಳು ನಮಗೆ ತಿಳಿಯಬೇಕಾದವಲ್ಲ. ಕೆಲವು ಸಂಗತಿಗಳನ್ನು ನಾವು ನೋಡುವುದಾದರೆ, ಮತ್ತಾಯ 4:10 ನೀವು ನೋಡಿ, ಆರಾಧನೆಯನ್ನು ಸ್ವೀಕರಿಸುವುದಕ್ಕೆ ನಂಬರ್ 1. 2, ಏಷಾಯ 42:8 ಮಹಿಮೆಯನ್ನು ಹೊಂದುವುದಕ್ಕೆ. ನಂಬರ್ 3, ರೋಮ 12ನೇ ಅಧ್ಯಾಯ 19 ನಾವು ಓದಿಕೊಳ್ಳುವುದಾದರೆ ಮುಯ್ಯಿಗೆ ಮುಯ್ಯಿ ತೀರಿಸುವುದಕ್ಕೆ. ಅಪೊಸ್ತಲ ಕೃತ್ಯಗಳು 1:7 ನಾವು ನೋಡುವುದಾದರೆ ಮುಂದೆ ನಡೆಯಲಿರುವ ಘಟನೆಗಳಿಗೆ ನೇಮಿಸಲ್ಪಟ್ಟಂಥ ಕಾಲವನ್ನು ತಿಳಿಯುವುದಕ್ಕೆ. ಈ 4 ಕಾರಣಗಳಿಗಾಗಿ ಪ್ರಾರ್ಥನೆಗಳು ತಡ ಆಗ್ತದೆ. ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಬರುವುದಕ್ಕೆ ತಡ ಆಗ್ತದೆ. ನೀವು ನೋಡಿ, ದೇವರೊಟ್ಟಿಗೆ ಇರುವಂಥ ಸಂದರ್ಭಗಳಲ್ಲಿ ನಮಗೆ ಅನಿಸುವುದೇನಪ್ಪ ಅಂತಂದರೆ, ಪ್ರಾರ್ಥನೆಗಳು ಯಾಕೆ ತಡ ಆಗ್ತಾ ಇದೆ? ನೀವು ಪ್ರಾರ್ಥನೆಗೆ ಮತ್ತು ವಾಕ್ಯದ ಸೇವೆಗೆ ನಾವು ನಮ್ಮನ್ನು ಒಪ್ಪಿಸಿಕೊಡುವುದು ಬಹಳ ಮುಖ್ಯ. ಅಪೊಸ್ತಲ ಕೃತ್ಯಗಳು 6ನೇ ಅಧ್ಯಾಯ 4 ನಾವು ನೋಡ್ತೇವೆ ಪ್ರಿಯರೇ. ಜೀವಜಲ ನಮ್ಮೊಳಗಡೆ ಅರಿಯಬೇಕು. ಈ ಜೀವಜಲ ನಮ್ಮೊಳಗಡೆ ಅರಿತಾಗ ನಮ್ಮ ಪ್ರಾರ್ಥನೆಗಳು ದೇವರ ಬಳಿ ಹೋಗಿ ತಲುಪುತ್ತವೆ, ಅದು ಸರಾಗ ಆಗ್ತದೆ ಅನ್ನುವಂಥದ್ದನ್ನು ನಾವು ಗ್ರಹಿಸಬೇಕಾಗ್ತದೆ. ಪ್ರಪಂಚದಲ್ಲಿ ನಾವು ನೋಡುವುದಾದರೆ ಸತ್ಯವೇದ ಅದು ಮಹತ್ವಪೂರ್ಣವಾದಂಥದ್ದು, ಅತ್ಯುನ್ನತವಾದಂಥದ್ದು, ಅಗತ್ಯವುಳ್ಳುವಂಥದ್ದು ಎಂಬುದಾಗಿ ಅನೇಕ ತತ್ವಶಾಸ್ತ್ರಜ್ಞರು ನಾವು ಹೇಳ್ತೇವೆ. ಜಾರ್ಜ್ ಮುಲ್ಲರ್ರವರ ಜೀವಿತವನ್ನು ನಾವು ನೋಡುವುದಾದರೆ, ಜಾರ್ಜ್ ಮುಲ್ಲರ್ರವರ ಪ್ರಾರ್ಥನೆಗಳನ್ನು ದೇವರು ಕೇಳಿದರು. ಅದು 1-2 ಪ್ರಾರ್ಥನೆ ಇಲ್ಲ, ಬರೋಬ್ಬರಿ 16,764 ಪ್ರಾರ್ಥನೆಗಳನ್ನು ದೇವರು ಕೇಳಿದರು. ಅದರಲ್ಲಿ ಒಂದು ಪ್ರಾರ್ಥನೆಯನ್ನು ದೇವರು ಅವರ ಸಮಾಧಿ ಮಾಡುವ ಸಂದರ್ಭದಲ್ಲಿ ಅವರು ಪರಲೋಕಕ್ಕೆ ಹೋಗ್ತಾರೆ, ಅಂದರೆ ತೀರಿ ಹೋಗ್ತಾರೆ. ಆ ಸಂದರ್ಭದಲ್ಲಿ ದೇವರ ವಾಕ್ಯ ಸಾರುವಂಥ ಅವರ ಸ್ನೇಹಿತರು ಬಂದು ದೇವರ ವಾಕ್ಯವನ್ನು ಸಾರಿದಾಗ ಕಡೆಯ ಪ್ರಾರ್ಥನೆ ಮನವಿ ಏನಿತ್ತು, 20 ವರ್ಷಗಳಿಂದ ಆ ಪ್ರಾರ್ಥನೆ ತಡೆಯಾಗಿತ್ತು. ಆದರೆ ಅವರು ಮರಣ ಹೊಂದಿದಾಗ, ಆ ಮರಣದ ಸಮಯದಲ್ಲಿ ದೇವರ ಸುವಾರ್ತೆಯನ್ನು ಜಾರ್ಜ್ ಹೆನ್ರಿ ಅನ್ನುವಂಥವರು ಸಾರುವಾಗ ಆ ಪ್ರಾರ್ಥನೆಗೆ ಉತ್ತರ ಬರ್ತದೆ. ಅಂದರೆ ಎಲ್ಲವುದಕ್ಕೂ ಒಂದು ಕಾಲ ಉಂಟು. ಪ್ರಾರ್ಥನೆ, ದೇವರು ಹೇಳ್ತಾರೆ, ಎಚ್ಚರಗೊಳ್ಳಿ, ಎಚ್ಚರಿಕೆಯಿಂದ ಪ್ರಾರ್ಥಿಸಿ. ನಿಜವಾಗಲೂ ಪ್ರಾರ್ಥನೆಗೆ ಬಲ ಉಂಟು, ನಿಜವಾಗಲೂ ಪ್ರಾರ್ಥನೆಗೆ ಶಕ್ತಿ ಉಂಟು, ನಿಜವಾಗಲೂ ನಮ್ಮ ಪ್ರಾರ್ಥನೆಗಳನ್ನು ದೇವರು ಕೇಳ್ತಾರೆ ಎಂಬುದನ್ನು ನೀವು ಗ್ರಹಿಸಬೇಕು ಪ್ರಿಯರೇ. ನಾವು ಗ್ರಹಿಸಿದಾಗ ನಾವು ಅದ್ಭುತಗಳನ್ನು ನೋಡುವುದಕ್ಕೆ ಸಾಧ್ಯ. ಪ್ರಾರ್ಥನೆ ಮಾಡಿಕೊಳ್ಳೋಣವೇ? ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರೇ, ಕೋಟ್ಯಾನು ಕೋಟಿ ಸ್ತೋತ್ರನಪ್ಪ. ಅಪ್ಪ, ಈ ಮುಂಜಾನೆಯ ಸಮಯದಲ್ಲಿ ದೇವರೇ, ಯಾರ್ಯಾರು ನಮ್ಮ ಪ್ರಾರ್ಥನೆಗಳು ತಡೆ ಆಗ್ತಾ ಇದೆಯೋ, ನಮ್ಮ ಪ್ರಾರ್ಥನೆಗಳು ದೇವರು ಸ್ವರ ಕೊಟ್ಟಿಲ್ಲ, ಕಿವಿ ಕೊಟ್ಟಿಲ್ಲ ಎಂಬುದಾಗಿ ಯಾರ್ಯಾರು ಈ ಮುಂಜಾನೆಯ ಸಮಯದಲ್ಲಿ ಕಣ್ಣೀರಿಡ್ತಾ ಇದ್ದಾರಪ್ಪ, ಅವ್ರಿಗಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ, ಅವ್ರಿಗಾಗಿ ಮೊರೆ ಇಡ್ತೇನೆ ದೇವರೇ. ಅಪ್ಪ, ನೀವು ಕನಿಕರ ಇರುವಂಥ ದೇವರು ಸ್ವಾಮಿ, ಒಂದು ಕ್ರಿಯೆ ಮಾಡು ದೇವರೇ. ಯಾರ್ಯಾರು ಈ ಪ್ರಾರ್ಥನೆಗಳನ್ನು ಆಲಿಸ್ತಾರೋ ದೇವ, ಅವರ ಪ್ರಾರ್ಥನೆಗಳನ್ನು ಕೇಳಿಸೋ ಅಪ್ಪ. ನೀವು ಕಿವಿ ಇರುವಂಥ ದೇವರು, ಅದ್ಭುತಗಳನ್ನು ಮಾಡುವಂಥ ದೇವರು ಸ್ವಾಮಿ. ದೇವರೇ, ಮನಮರುಗಿ ಪ್ರಾರ್ಥಿಸ್ತಾ ಇದ್ದೇವಪ್ಪ, ಮೊರೆ ಇಡ್ತಾ ಇದ್ದೀವಿ ಸ್ವಾಮಿ. ನಮ್ಮ ಜೀವಿತಗಳಲ್ಲಿ ನಾವು ಅದ್ಭುತಗಳನ್ನ ಕಾಣಬೇಕು ದೇವರೇ.
ಅದ್ಭುತ ಮಾಡಪ್ಪ, ಸುಖ ಕೊಡಪ್ಪ, ಆರೋಗ್ಯ ಕೊಡಪ್ಪ. ದೇವಾ, ನಮ್ಮ ಪ್ರಾರ್ಥನೆಗಳನ್ನು ಆಲಿಸು ಸ್ವಾಮಿ. ಸ್ತುತಿ, ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿ ತಂದೆ. ಆಮೇನ್, ಆಮೇನ್. ಪ್ರಿಯರೇ, ಭಯಬೇಡ, ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. ನಮಸ್ಕಾರ.